ಒಂದು ಹೆಜ್ಜೆ ಹಿಂದಕ್ಕೆ ತಗೊಂಡು ಹೇಳೋದಾದರೆ, ಈ ಜಲ್ ಜೀವನ್ ಮಿಷನ್ ಯೋಜನೆಗಳ ಅನುಷ್ಠಾನದಲ್ಲಿ ನಾನಾ ಸಮಸ್ಯೆಗಳು, ನಾನಾ ತೊಂದರೆಗಳು, ತಪ್ಪುಗಳು ಕೂಡ ಆಗಿದೆ. ಅದರಲ್ಲಿ ಏನು ಸರ್ಕಾರ ಯಾವತ್ತೂ ಕೂಡ ಇಲ್ಲ ಅಂತ ನಾವೇನು ಮುಚ್ಚುಮರೆ ಮಾಡಿಲ್ಲ. ಸೊ ಈ ವಿಷಯದಲ್ಲೂ ಕೂಡ ಸುಮಾರು 571 ಕಾಮಗಾರಿಗಳನ್ನು ತನಿಖೆ ಮಾಡಲಿಕ್ಕೆ ಒಂದು ತನಿಖಾ ತಂಡವನ್ನು ನೇಮಿಸಿದ್ದೇವೆ. ತನಿಖಾ ತಂಡದವರು ಕೂಡ ತುಮಕೂರಿಗೆ ಹೋಗಿ 183 ಕಾಮಗಾರಿಗಳನ್ನು ತನಿಖೆನೂ ಮಾಡಿದ್ದಾರೆ. ತನಿಖೆ ಮಾಡಿರೋದಷ್ಟೇ ಅಲ್ಲ ಸಭಾಧ್ಯಕ್ಷರೇ, ಇದರಲ್ಲಿ ಸುಮಾರು 25 ಜನ ಅನರ್ಹ ಗುತ್ತಿಗೆದಾರರಿಗೆ 69 ಕಾಮಗಾರಿ ಕೊಟ್ಟಿದ್ದಾರೆ ಅಂತ, ತಪ್ಪಾಗಿದೆ ಅಂತ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕಾರ್ಯಪಾಲಕ ಅಭಿಯಂತರರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಲೂ ಕೂಡ ಅವರು ತನಿಖಾ ತಂಡದವರು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ಅವ್ರ ಮೇಲೆ ನಾವು ದೋಷಾರೋಪ ಪಟ್ಟಿ ಚಾರ್ಜಸ್ಸಿಗೂ ಕೂಡ ಫೈಲ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸೊ ಇಲ್ಲಿವರೆಗೂ ಸದ್ಯಕ್ಕೆ ಪ್ರಗತಿ ಆಗಿದೆ. ಇನ್ನು ಬಾಕಿ ತನಿಖೆಯನ್ನು ಪೂರ್ಣ ಮಾಡಬೇಕು ಅನ್ನೋದು ಮಾನ್ಯ ಸದಸ್ಯರ ಆಗ್ರಹವನ್ನು ಸರ್ಕಾರ ಸಂಪೂರ್ಣವಾಗಿ ಒಪ್ಪುತ್ತೆ.